ಎಲ್ರಿಗೂ ನಮಸ್ಕಾರ. ಬರ್ರಿ ಇವತ್ತು ನಮ್ದು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಶುರು ಮಾಡೋಣ. ಏನಂತೇಳಿ ಹೇಳ್ತೇನಂತ, ಎಲ್ಲರೂ ತಮ್ಮ ಒಂದು 2024-25ನೇ ಸಾಲಿನಲ್ಲಿ ದ್ವಿತೀಯ PUC ಪರೀಕ್ಷೆ ಬರೆಯಾಕತ್ತೀರಿ. ಸೊ ಹಂಗೆ ಈ ಒಂದು ಎದ್ರ ಬಗ್ಗೆ ಹೇಳಕತ್ತೀನಂದ್ರೆ, ಮ್ಯಾಥ್ಸ್ ಒಳಗೆ ಹೆಂಗೆ ಔಟ್ ಆಫ್ 4 ತೆಗಿಬೇಕು, ಪ್ಲಸ್ 70+80 ಔಟ್ ಆಫ್ 88 ತೆಗಿಬೇಕಂತ ಹೇಳಕ್ಕೆ ನಾನು ನಿಮಗೆ ಒಂದು ಮೆಥಡ್ ಒಳಗೆ ಹೇಳ್ಕೊಡ್ತೇನೆ. ಮೀನ್ಸ್ ಸುಮ್ಮನೆ ಎಲ್ಲ ಕತ್ತು ಕತ್ತಲ್ದಂಗೆ ಓದಿದ್ರೆ ಆಗೋದಿಲ್ಲ. ಕೆಲವೊಂದು KA ಕಡೆಯಿಂದನೇ ಕೆಲವೊಂದು ನೋಟಿಫಿಕೇಶನ್ ಬಂದಿರ್ತಾವೆ. ಅದನ್ನ ಪ್ರಕಾರ ನೀವು ಓದಿದ್ರಿ ಅಂದ್ರೆ ಯು ಕ್ಯಾನ್ ಟೇಕ್ ಗುಡ್ ಮಾರ್ಕ್ಸ್ ಇನ್ ಬೋರ್ಡ್ ಎಕ್ಸಾಮ್. ಈ ಒಂದು ಬೋರ್ಡ್ ಎಕ್ಸಾಮ್ ಯಾಕೆ ಚೆನ್ನಾಗಿರ್ಬೇಕು, ಪ್ಲಸ್ ಯಾಕಂದ್ರೆ ಭಾಳ ಇದು ಅದಾವು. ನಿಮಗೆ ನಾಳೆ ಯಾರಾದರೂ ಊರಾಗ ಎಷ್ಟು ಐತಪ್ಪ ಪರ್ಸೆಂಟೇಜ್, ಎಷ್ಟು ಮಾಡಿದಿ ಇದ್ರೊಳಗೆ ಬೋರ್ಡ್ ಎಕ್ಸಾಮ್ ಒಳಗೆ 12ನೇ ತೆಗ್ದು ಸೈನ್ಸ್ ಮಾಡಿದ್ದಿ, ಎಷ್ಟು ಮಾಡಿದ್ದಿ ಅಂತ ಕೇಳ್ತಿರ್ತಾರೆ. ಪ್ಲಸ್ ಹಾಗೆ ಸೀಟ್ ಒಳಗೂ ಕನ್ಸಿಡರ್ ಆಕೈತಿ. ನಿಮ್ಮ ಮುಂದಿನ ಒಂದು ಡ್ರೀಮ್ಸ್ ಏನಿರ್ತೈತೆ, ನಾನು ದೊಡ್ಡ ಇಂಜಿನಿಯರಿಂಗ್ ಆಗಬೇಕು, ದೊಡ್ಡ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಹೋಗ್ಬೇಕು ಅದಿದ್ದು ಅಂತ ಹೇಳಿ. ಸೊ ಸಮ್ ಆಫ್ ದೆಮ್ ಅದು ಹೋಗೋಕ್ಕೆಲ್ಲ ಬೋರ್ಡ್ ಎಕ್ಸಾಮ್ ಭಾಳ ಹೆಲ್ಪ್ ಆಕೈತಿ. ಸೊ ಆಮೇಲೆ ಹೇಳ್ತೇನಂತ ಪ್ರತಿಯೊಂದು ಚಾಪ್ಟರ್ದು ಹೆಂಗೆ ಐತಿ ಏನೇನೈತಿ ಅಂತ ಹೇಳ್ತಾರೆ. ಸೊ ನಾನು ನಿಮಗೆ ತೋರಿಸ್ತೇನಂತ ಸ್ಕ್ರೀನ್ ಒಳಗೆ ಸೈಡಿಗೆ ಹಾಕಿರ್ತೇನಂತ. ಸೊ ಯಾವ ಚಾಪ್ಟರಿಂದ ಎಷ್ಟು ಅಂತ ಹೇಳಿ. ಸೊ ನೀವು ನೋಡ್ಬೋದು, ರಿಲೇಷನ್ ಮತ್ತು ಫಂಕ್ಷನ್ ಇದೊಂದು ಈ ಚಾಪ್ಟರ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಬರ್ತೈತಿ. ಪ್ಲಸ್ ಹೆಂಗಂದ್ರೆ ಮ್ಯಾಥ್ಸ್ ಒಳಗೆ ಏನು ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ನೀ ಎಷ್ಟು ಬರ್ದಿ ಅನ್ನೋದು ಕೌಂಟ್ ಆಗೋದಿಲ್ಲ, ಸ್ಟೆಪ್ ಎಷ್ಟು ಯೂಸ್ ಮಾಡಿ ಅಂತೇಳಿ ನೋಡ್ತಾರೆ. ಲೈಕ್ ನಿಂಗೆ ಎಲ್ಲ ಗೊತ್ತಿರ್ತೈತಿ, ಸೊಲ್ಯೂಷನ್ ಆನ್ಸರು ಗೊತ್ತಿರ್ತೈತಿ, ಇದು ಸ್ಟ್ರೈಟ್ ಅಂತ ಹೇಳೋಕೆ ಗೊತ್ತಿರ್ತೈತಿ. ಪ್ಲಸ್ ಡೈರೆಕ್ಟಾಗಿ ಒಂದೆರಡು ಸ್ಟೆಪ್ ಹಾಕಿ ಡೈರೆಕ್ಟ್ ಆನ್ಸರ್ ಬರ್ದಂದ್ರೆ ಯಾವತ್ತು ಮ್ಯಾಥ್ಸ್ ಒಳಗೆ ಮಾರ್ಕ್ಸ್ ಕೊಡೋಂಗಿಲ್ಲ. ಏನಂದ್ರೆ ಮ್ಯಾಥ್ಸ್ ಒಳಗೆ ಸ್ಟೆಪ್ ಬೈ ಸ್ಟೆಪ್ ಬೇಕು. ಪ್ರತಿಯೊಂದೊಂದು ಒಂದು 4 ಮಾರ್ಕ್ಸ್ 5 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ಯಾರ ಅಂದ್ರೆ, ಲೈಕ್ ಅದ್ರಾಗ ಒಂದು ಇಂತಿಷ್ಟು ಅಂಥೇಳಿ ಸ್ಟೆಪ್ಸ್ ಇರ್ತಾವೆ. ಫಸ್ಟ್ ಸ್ಟೆಪ್ ಒಳಗೆ ಅದೇನು ಕೊಟ್ಟಾರ ಅದು ಬರ್ಕೋಬೇಕು. ಆಮೇಲೆ ಸೊಲ್ಯೂಷನ್ ಅಂತೇಳಿ ಹಾಕ್ಕೊಂಡು ಪ್ರತಿಯೊಂದೊಂದು ಮೆನ್ಷನ್ ಮಾಡಿ, ಸೊ ಎಕ್ಸ್ ಅಂದ್ರೆ ವ್ಯಾಲ್ಯೂ ಇಷ್ಟು, ಕ್ವಶನ್ ಏನು ಕೊಟ್ಟಾರ ಅದನ್ನು ಕರೆಕ್ಟಾಗಿ ಬರ್ಕೊಂಡು, ಸೊ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಒಂದಾಗನ ಒಂದು ಅಂತೇಳಿ ನೀವು ಬರ್ಕೊಂಡು ಬಂದ್ರಿ ಅಂದ್ರೆ, ಸೊ ಈಸಿಯಾಗಿ ನೀವು ಅದನ್ನು ಬಿಡಿಸ್ಬೋದು. ಮೀನ್ಸ್ ಪ್ರತಿಯೊಂದನ್ನು ಬಿಡಿಸ್ಕೊಂಡು ಬಂದಾಗ ಪ್ರತಿಯೊಂದೊಂದು ಸ್ಟೆಪ್ಪಿಗೆ ಒಂದೊಂದು ಮಾರ್ಕ್ಸ್ ಇರ್ತೈತಿ. ಪ್ರತಿ ಸ್ಟೆಪ್ಪಿಗೆ ಒಂದು ಮಾರ್ಕ್ಸ್ ಇರ್ತೈತಿ. ನೀವು ಆನ್ಸರ್ ಯಾರು ಜಾಸ್ತಿ ನೋಡಿದ್ರೆ, ನೀವು ಲಾಸ್ಟಿಗೆ ಆನ್ಸರ್ ತಪ್ಪು ಬರ್ದಾಗ ಲೈಕ್ ನಿಮಗೆ ಕಟ್ ಮಾಡೋದು ಅರ್ಧ ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ತಾರೆ. ಬಟ್ ಲಾಂಗ್ ಆನ್ಸರ್ಗಳಿಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೀವು ಬಿಡಿಸ್ಕೊಂಡು ಬಂದ್ರಿ ಅಂದ್ರೆ, ಕರೆಕ್ಟ್ ಸ್ಟೆಪ್ ಎಲ್ಲ ಕರೆಕ್ಟಾಗಿ ಬರ್ದಾನಪ್ಪ, ಲಾಸ್ಟಿಗೆ ಬಂದು ಏನೋ ಕ್ಯಾಲ್ಕುಲೇಷನ್ ತಪ್ಪು ಮಾಡ್ಯಾನ ಅಂತ ಹೇಳಕ್ಕೆ ಕಡಿಮೆ ಮಾರ್ಕ್ಸ್ ತೆಗಿತಾರೆ. ಒಂದು 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸ್ ತೆಗಿತಾರೆ. ಅದೇ ನೀವೇನಾದ್ರೆ ಸ್ಟೆಪ್ಪ ಬರಲಿಲ್ಲ, ಡೈರೆಕ್ಟ್ ಆನ್ಸರ್ ಬರೆದ್ರಿ ಅಂದ್ರೆ 5 ಮಾರ್ಕ್ಸಿನ ಕ್ವಶನ್ ಅಥವಾ 3 ಮಾರ್ಕ್ಸಿನ ಕ್ವಶನ್ ಇತ್ತು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಈ ಥರ ಕೊಡೋಂಥದ್ದು ಭಾಳ ಥರ ಸಿಚುವೇಶನ್ ಆಗ್ತೈತವೆ. ಕರೆಕ್ಟಾಗಿ ಏನು ನಿಮ್ಗೆ ಟೈಮಿಂಗ್ ಏನು ಇರ್ತೈತೆ 2.5 ತಾಸು 3 ತಾಸು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಪ್ರತಿಯೊಂದೊಂದು. ಈಗ ಏನಾಯ್ತು, ರಿಲೇಷನ್ ಮತ್ತು ಫಂಕ್ಷನ್ ಐತೆ. ಆ ಚಾಪ್ಟರ್ ಒಳಗೆ ಟೋಟಲಾಗಿ ನಮ್ಗೆ ಎಷ್ಟು ಬರ್ತಾವೆ ಅಂದ್ರೆ 9 ಮಾರ್ಕ್ಸ್ ಬರ್ತಿರ್ತಾವೆ. ಸೊ 9 ಮಾರ್ಕ್ಸ್ ಹೆಂಗಪ್ಪ ಅಂತಂದ್ರೆ, 5 ಮಾರ್ಕ್ಸಿನ ಒಂದು ಕ್ವಶನ್ ಪಕ್ಕ ಐತಿ ಪಾರ್ಟ್ ಡಿ ಒಳಗೆ. ಸೊ ಕರೆಕ್ಟಾಗಿ ನೋಡ್ಕೊಂಡು 5 ಮಾರ್ಕ್ಸಿಂದ ಆ ಕ್ವಶನ್ ಬರ್ತೈತಪ್ಪ, ಅದ್ರ ಮೇಲೆ ಮೀನ್ಸ್ ಗೌರ್ಮೆಂಟ್ KA ಕಡೆಯಿಂದನೇ ಅಥವಾ ಅವ್ರವ್ರ ಡಿಸ್ಟಿಕ್ಕಿಂದನೇ ಒಂದೊಂದು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟು ಸೆಟ್ ಬಿಟ್ಟಿರ್ತಾರೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸೋದು ಪಾರ್ಟ್ ಏನೈತೆ ಅದು 5 ಮಾರ್ಕ್ಸಿನ ಕ್ವಶನ್. ಸೊ ಅದನ್ನು ನೀವು ಫುಲ್ ಈಸಿಯಾಗಿ ಬಿಡಿಸ್ಬೋದು. ಯಾಕಂದ್ರೆ ಫುಲ್ ಈಸಿ ಐತಿ ರಿಲೇಷನ್ ಮತ್ತು ಫಂಕ್ಷನ್. ಆ ಚಾಪ್ಟರ್ ಒಳಗೆ 5 ಮಾರ್ಕ್ಸಿನ ಕ್ವಶನ್ ಅಂತ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೊಂಡು ಬಂದ್ರೆ ಅಂದ್ರೆ ನಿಮ್ಗೆ ಆರಾಮಾಗಿ ಈಸಿ ಸಿಗ್ತಾವೆ. ಪ್ಲಸ್ ಅದಾದ್ಮೇಲೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಅದ್ರ ಮೇಲೆ ನಿಮಗೆ ಬರೋದು 6 ಮಾರ್ಕ್ಸ್ ಬರ್ತಾವೆ. ಸೊ ಆ ಒಂದು 6 ಮಾರ್ಕ್ಸ್ ಏನಪ್ಪ ಅಂತಂದ್ರೆ ಫುಲ್ ಈಸಿ ಅಂದ್ರೆ ಈಸಿ ಚಾಪ್ಟರ್ ಅದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಯಾಕಂದ್ರೆ ಡೈರೆಕ್ಟ್ ಫಾರ್ಮುಲಾ ಹಚ್ಚಿ ನೀವು ಬಿಡಿಸ್ಕೊಂಡು ಬಂದ್ರೆ ಅಂದ್ರೆ ಈಸಿಯಾಗಿ ಸಿಗ್ಬಿಡುತ್ತೆ. ಆರಾಮಾಗಿ ನೀವು ಅದನ್ನು ಸ್ಕೋರ್ ಮಾಡ್ಬೋದು. ಸ್ಕೋರಿಂಗ್ ಚಾಪ್ಟರ್ ಇವೆಲ್ಲ. ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸ್ ಒಂದು ಸ್ವಲ್ಪ ಟ್ರಿಕ್ ಐತಿ, ತಲೆ ತಿಂತೈತಿ. ಅದ್ರಾಗ ಸ್ಟೆಪ್ಸ್ ಅಂತೂ ಬೇಕೇ ಬೇಕು, ಮೇನ್ ಇಂಪಾರ್ಟೆಂಟ್. ಮತ್ತು ಎಕ್ಸ್ ವ್ಯಾಲ್ಯೂಗಳು ಕರೆಕ್ಟಾಗಿ ಇರಬೇಕು ಪ್ರತಿಯೊಂದೊಂದನ್ನು. ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಏನು ಟಫ್ ಅಂತಲ್ಲ, ಮೀನ್ಸ್ ಟ್ರಿಕ್ಕಿ ಐತಿ, ಒಂದು ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟು. ಅದಷ್ಟು ಸ್ವಲ್ಪ ತಲೆ ಓಡಿಸಿದ್ರಿ ಅಂದ್ರೆ ನೀವು ಆರಾಮಾಗಿ ಏನೈತಿದ್ದು 9+12 21 ಮಾರ್ಕ್ಸ್ ಫುಲ್ ಈಸಿಯಾಗಿ, ಯಾರು ಕೊಡಂಗಿಲ್ಲ ನಿಮ್ಗೆ 21 ಮಾರ್ಕ್ಸ್ ಫ್ರೀಯಾಗಿ. ಅದು ಆ ಚಾಪ್ಟರಿಂದ ನೀವು ಬಿಡಿಸ್ಬೇಕಂದ್ರೆ ಫುಲ್ ಫ್ರೀಯಾಗಿ ಬಂದ್ಬಿಡ್ತಾವೆ. ಯಾಕಂದ್ರೆ ಫುಲ್ 5 ಮಾರ್ಕ್ಸ್ಗಳು ಕ್ವಶನ್ ಕೇಳಿಬಿಟ್ಟಿರ್ತಾನೆ. ಫುಲ್ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ಪ್ರಾಕ್ಟೀಸ್ ಮ್ಯಾಥ್ಸ್ ಒಳಗೆ ಏನಂದ್ರೆ ಓದೋದ್ರಿಂದ ಆಗೋದಿಲ್ಲ. ನೀವು ಎಷ್ಟು ಬಿಡಿಸ್ತಿರ್ತೀರಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಅದಕ್ಕೆ ಹೇಳ್ಯಾರ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ. ಸೊ ಅಲ್ಲಿ ನೋಡ್ಬೋದು 4 ಮಾರ್ಕ್ಸಿನ ಒಂದು ಕೇಳ್ತಾರೆ. ಅಂದ್ರೆ 10 ಮಾರ್ಕ್ಸಿನ ಒಳಗೆ ಡಿಟರ್ಮಿನೆಂಟ್ಸ್ ಒಳಗೆ 4 ಮಾರ್ಕ್ಸ್ ಒಂದು ಕೇಳ್ತಾರೆ. ಮೇನ್ ಅದು ಇದು 10 ಮಾರ್ಕ್ಸ್ ಒಳಗೆ ಒಂದು ಚಾಪ್ಟರಿಂದ 6 ಮಾರ್ಕ್ಸಿನ ಒಂದು ಕೇಳಿರ್ತಾರೆ, ಇನ್ನೊಂದು ಚಾಪ್ಟರಿಂದ 4 ಮಾರ್ಕ್ಸಿಂದ ಒಂದು ಕೇಳಿರ್ತಾರೆ. ಅದ್ರಾಗ ಡಿಟರ್ಮಿನೆಂಟ್ ಅದು ಫುಲ್ ಈಸಿ ಅಂದ್ರೆ ಈಸಿ ಚಾಪ್ಟರ್ ಐತಿ. ಮ್ಯಾಟ್ರಿಕ್ಸು ಈಸಿ ಅಂದ್ರೆ ಈಸಿ ಐತಿ. ಸೊ ಎರಡರೊಳಗೆ 5 ಮಾರ್ಕ್ಸ್ ಮ್ಯಾಟ್ರಿಕ್ಸ್ ಒಳಗೆ 5 ಮಾರ್ಕ್ಸಿನ ಒಂದು ಕೇಳಿರ್ತಾನೆ, ಡಿಟರ್ಮಿನೆಂಟ್ ಒಳಗೆ 5 ಮಾರ್ಕ್ಸಿನ ಒಂದು ಕೇಳಿರ್ತಾನೆ. ಸೊ ಈಸಿ ಐತ್ರಿ, ಏನಿಲ್ಲ, ಬರೀ ಜಸ್ಟ್ ಪ್ರಾಕ್ಟೀಸ್ ಮಾಡೋದು. ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಈಸಿ ಆಗ್ತೈತಿ, ಅಷ್ಟು ನೀವು ಸ್ಕೋರ್ ಮಾಡ್ಬೋದು. ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸ್ ಸ್ಕೋರಿಂಗ್ ಚಾಪ್ಟರ್ಸ್ ಅಂತಲೇ ಹೇಳ್ಬೋದು. ಮತ್ತು 2 ಮಾರ್ಕ್ಸಿನ ಒಳಗೂ ಐತಿ. ಇನ್ನೊಂದು ಟ್ರಿಗ್ನೋಮೆಟ್ರಿ ಒಳಗೆ 2 ಮಾರ್ಕ್ಸಿನ ಒಳಗೆ ಐತಿ. ಅಂದ್ರೆ ಪ್ರೂವ್ ಕೇಳಿರ್ತಾನೆ. ಇದು ಜಸ್ಟ್ ಪ್ರೂವ್ ದಟ್ ಅಂತ ಹೇಳಿ ಕೇಳಿರ್ತಾರೆ. ಪ್ರೂವ್ ದಟ್ ನಾನು ಈಸಿ ಇರ್ತೈತಿ, ಎಲ್ಲ ಮ್ಯಾಗೆ ಇರ್ತೈತಿ. ಎಷ್ಟು ನೀವು ನೋಡ್ಕೊಂಡು ಹೋಗಿ ಬಿಡಿಸ್ಬಿಟ್ರಿ ಕಲಾಸ್ ಅಷ್ಟೇ.
ಇದಾದ್ಮೇಲೆ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಸಿಬಿಲಿಟಿ ಮೇಲೆ 17 ಮಾರ್ಕ್ಸ್ ಕೊಡ್ತಾರೆ. ಡಿಫ್ರೆನ್ಸಿಯೇಷನ್ ರೀ ಈಜಿ ಅಂದ್ರೆ ಈಜಿ, ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಆಗಿರ್ತೈತಿ, ಕಾಸ್ ಅದು ಮೈನಸ್ ಏನಾಗಿರ್ತೈತಿ, ಇಷ್ಟ ನೀವು ಈಜಿ ತಿಳ್ಕೊಂಡು ಹೋದಿಲ್ಲ ಅಂದ್ರೆ ಮೀನ್ಸ್ ಇದ್ರಾಗ ಮತ್ತೇನು ಕೇಳ್ತಾರೆ ಅಂದ್ರೆ ಡಬಲ್ ಡಿಫ್ರೆನ್ಸಿಯೇಷನ್ ಕೇಳ್ತಾನೆ. ಡಬಲ್ ಡಿಫ್ರೆನ್ಸಿಯೇಷನ್ ಇಲ್ಲ, ಒಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡಿದ್ದ ಮತ್ತು ಅದಕ್ಕೆ ಡಿಫ್ರೆನ್ಸಿಯೇಷನ್ ಇನ್ನೊಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಒಂದಾದ್ಮೇಲೆ ಯು ವಿ ರೂಲ್ ಅಂತ ಹೇಳಿ ಬರ್ತೈತಿ, ಯು ಬೈ ವಿ ರೂಲ್ ಅಂತ ಹೇಳಿ ಬರ್ತೈತಿ, ಅದ್ರ ಮೇಲೆ ಕೇಳ್ತಾನೆ. ಹಂಗೆ ಅದನ್ನು ಪ್ರೂವ್ ದಟ್ ಅಂತ ಹೇಳಿ ಕೇಳ್ತಾನೆ. LHS ಇಸ್ಕೊಟ್ಟು RHS ನೀವು ಪ್ರೂವ್ ಮಾಡಬೇಕು. ಅದೇನು ಪ್ರೂವ್ ಮಾಡೋದೇನು ಈಸಿ ಇರ್ತೈತಿ, ಯಾಕಂದ್ರೆ ನೀವು ಒಂದು ವರ್ಷ ಗಟ್ಟಲೆ ಅದೇ ಮಾಡಿರ್ತೀರಿ. ಯಾಕಂದ್ರೆ ಇವೆಲ್ಲ ಸ್ಟಾರ್ಟಿಂಗ್ ಹೇಳಿಬಿಟ್ಟಿರ್ತಾರೆ ಮೇನ್ ಕಾನ್ಸೆಪ್ಟ್, ಮೇನ್ ಚಾಪ್ಟರ್ ಅಂತೇಳಿ. ಸೊ ಅದಿಷ್ಟು ಇದು ಮಾಡ್ಕೋಬೇಕು. ಇಲ್ಲೆಲ್ಲ ನೀವು ನೋಡ್ಬೋದು. ಇದೈತೆ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಸಿಬಿಲಿಟಿ ಆದಮೇಲೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಬರ್ತಾವೆ. ಇದ್ರಾಗ 8 ಮಾರ್ಕ್ಸ್ ಬರ್ತಾವೆ ಟೋಟಲಿ. 1 ಮಾರ್ಕ್ ಒಳಗೆ 2 ಮತ್ತು 2 ಮಾರ್ಕ್ ಒಳಗೆ 1, 3 ಮಾರ್ಕ್ ಒಳಗೆ 1 ಅಂತ ಹೇಳಿ ಬರ್ತೈತಿ. 2 ಮಾರ್ಕ್ ಮತ್ತು 3 ಮಾರ್ಕ್ ನೀವು ಎಷ್ಟು ಡೆರಿವೇಷನ್ ಮೀನ್ಸ್ ಅದು ಒಂದು ಅಪ್ಲಿಕೇಶನ್ ಡೆರಿವೇಟಿವ್ ಅದ. ಸೊ ಅದ್ರಾಗ ಕರೆಕ್ಟಾಗಿ ಮೀನ್ಸ್ ಪಾಯಿಂಟ್ ಸ್ಟೆಪ್ ಬೈ ಸ್ಟೆಪ್ ಯಾವ ಸ್ಟೆಪ್ ಆದ್ಮೇಲೆ ಸ್ಟೆಪ್ ವೈಸ್ ಹಾಕೊಂಡು ಬಂದಿಲ್ಲ ಅಂದ್ರೆ ನಿಮ್ಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕರೆಕ್ಟಾಗಿ ಬರ್ತೈತಿ. ಇನ್ನು ಅದು ಆದಮೇಲೆ ಇಂಟಿಗ್ರೇಷನ್ ಬಂದು 18 ಮಾರ್ಕ್ಸ್ ಕ್ಯಾರಿ ಮಾಡ್ತೈತಿ. ಸೊ ಒನ್ ಆಫ್ ದ ಈಜಿಯಸ್ಟ್ ಚಾಪ್ಟರ್ ಅಂತ ಹೇಳಬಹುದು. ಎಲ್ಲರಿಗೂ ಟಫ್ ಹಂಗಂಗೆ ಇಂಟಿಗ್ರೇಷನ್ ಇಲ್ಲ ಅಂತ ಹೇಳಕ್ಕೆ ಅನಿಸ್ತೈತಿ. ಬಟ್ ಇದ್ರಾಗ ಭಾಳ ಅಂದ್ರೆ ಭಾಳ ಈಸಿ ಐತಿ. ಸೊ ಏನು ಭಾಳ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆರಾಮಾಗಿ ನೀವು ಅಚೀವ್ ಮಾಡ್ಬೋದು. ಮೀನ್ಸ್ ಏನಂದ್ರೆ ನಿಮಗೆ ಕರೆಕ್ಟಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿರ್ಬೇಕು, ಪ್ಲಸ್ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಇಂಟಿಗ್ರೇಷನ್ದು. ಇದ್ರಾಗ ಯಾವುದೇ ಕೇಳ್ತಾರೆ ಅಂದ್ರೆ 6 ಮಾರ್ಕ್ಸ್ನಾಗ ಒಂದು ಕೇಳ್ತಾನೆ, 5 ಮಾರ್ಕ್ಸಿಗೆ ಒಂದು ಕೇಳ್ತಾನೆ, ಮತ್ತು 3 ಮಾರ್ಕ್ಸಿಗೆ ಒಂದು. 6 ಮಾರ್ಕ್ಸ್ 5 ಮಾರ್ಕ್ಸ್ 3 ಮಾರ್ಕ್ಸ್. ಇಂಟಿಗ್ರೇಷನ್ ಒಳಗೆ ಏನಂದ್ರೆ ಸ್ಟೆಪ್ ನೀವು 3 ಮಾರ್ಕ್ಸಿನ ಬಿಡ್ಸಕ್ಕೆ ಹೋದ್ರೆ ಇಂಟಿಗ್ರೇಷನ್ ಒಳಗೆ ಒಂದು ಪೇಜ್ ತುಂಬತೈತಿ. ಅಷ್ಟು ಬಿಡಿಸಿದ್ರಂತ ಸಾಕು ಆರಾಮಾಗಿ ನೀವು ಇದು ಮಾಡ್ಬೋದು. ಬರ್ದಾನಪ್ಪ ಅಂದ್ರೆ ಕೊಡ್ತಾರೆ. ಬಟ್ ಎಲ್ಲೂ ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಒಂದು ಎಕ್ಸ್ ಅಲ್ಲಿ ಏನೋ ಎಕ್ಸ್ ಇತ್ತು ಅದು ಆಗಲಿಲ್ಲ, ಒಂದು 1 ಇತ್ತು ಅದು ಆಗಲಿಲ್ಲ. ಮೀನ್ಸ್ ಮ್ಯಾಥ್ಸ್ ಒಳಗೆ ಮಿಸ್ಟೇಕ್ ಆಗೋದು ಅದು ಮೈನರ್ ಮಿಸ್ಟೇಕ್ ಹೋಗಿ ಮೇಜರ್ ಹಾಕವು. ಕರೆಕ್ಟಾಗಿ ನೋಡ್ಕೊರಿ, ಯಾವುದು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಇಂಟಿಗ್ರೇಷನ್ ಒಳಗೆ ಅದು ಐತೆ. ಅದ್ರಾಗ ಎಲ್ಲದ ಮೇನ್ ಒಳಗೆ ಐತಿ. ಇಂಟಿಗ್ರೇಷನ್ ಏನಪ್ಪ ಅಂತ ಭಾಳ ಈಸಿ ಐತಿ. ಎಷ್ಟು ಮಾರ್ಕ್ಸಿನ ಕ್ವಶನ್ ಅದಾವೆ ಅವು ನೋಡ್ಕೊರಿ, ಹೆಂಗೆ ಬಿಡಿಸ್ಬೇಕಂತ ಅದು ನೋಡ್ಕೊರಿ. ಸೊ ನೀವು ಆರಾಮಾಗಿ ಬಿಡಿಸ್ಬೋದು. ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಇದ್ರಾಗ 5 ಮಾರ್ಕ್ಸಿನ ಒಂದು ಬರ್ತೈತಿ. 5 ಮಾರ್ಕ್ಸಿನ ಒಂದು ಯಾವ್ದು ಅಂತ ಹೇಳಿ ನೋಡ್ಕೊಂಡು ಕರೆಕ್ಟಾಗಿ ಏನು ಮಾಡಲ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಯಾವ ಚಾಪ್ಟರ್ ಇದು ಅಂತ ಹೇಳಿ. ಸೊ ನೀವು ಆರಾಮಾಗಿ ಇದು ಮಾಡ್ಬೋದು. ಅದು ಆದಮೇಲೆ ನಿಮಗೆ ಮುಂದೆ ಬರೋದು ಡಿಫ್ರೆನ್ಷಿಯಲ್ ಈಕ್ವೇಷನ್. ಸೊ ಅದ್ರಾಗೂ ಒಂದು 5 ಮಾರ್ಕ್ಸಿನ ಬರ್ತೈತಿ. ಮೀನ್ಸ್ ಎಲ್ಲನೂ ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮ್ ಟೈಮ್ ಒಳಗೆ ಯಾವುದೋ ಒಂದು ಚಾಪ್ಟರಿಂದ ಟಫ್ ಬಂದಿದ್ದು ಅಂದ್ರೆ ಉಳಿದಿರ್ತಕ್ಕಂಥದ್ರ ನೀವು ಬಿಡಿಸ್ಬೋದು. ಇವುಗಳು ಬಂದಿರ್ತಾವೆ ಒಂದು 5 ಬರಿ ಅಂತ ಹೇಳಿರ್ತಾರೆ. ಸೊ ಅದ್ರಾಗ ನಿಮಗೆ ಆಪ್ಷನ್ ಜಾಸ್ತಿ ಹಾಕೋ, ಎಷ್ಟು ಬರ್ತಾವೆ ಅಷ್ಟು ನಿಮಗೆ ಪ್ರಾಕ್ಟೀಸ್ ಮಾಡ್ತಿರಲ್ಲ ಎಲ್ಲ ಚಾಪ್ಟರಿಂದ, ನಿಮಗೆ ಲಾಸ್ಟಿಗೆ ನಿಮಗೆ ಈಸಿ ಆಗ್ತದೆ ಎಕ್ಸಾಮ್ ಟೈಮ್ ಒಳಗೆ. ಮತ್ತು ಇನ್ನು ವೆಕ್ಟರ್ ಒಳಗೆ ಬಂದಾರೆ, ವೆಕ್ಟರ್ ಒಳಗೆ 3 ಮಾರ್ಕ್ಸಿನ 2 ಕೇಳ್ತಾನೆ. ಅದಂತೂ ಫುಲ್ ಅದು 3 ಮಾರ್ಕ್ಸಿನ 2 ಅಂದ್ರೆ ಮೀನ್ಸ್ ಕಾರ್ಟೇಷಿಯನ್ ಫಾರ್ಮ್ ಅದು ಫಾರ್ಮ್ ಅಂತೇಳಿ ಕೇಳಿರ್ತಾನೆ. ಸೊ ವೆಕ್ಟರ್ ಅದು ಇದು ಈಸಿ ಇರ್ತೈತಿ. ವೆಕ್ಟರ್ ಒಳಗೆ ಏನು ಟಫ್ ಇರೋದಿಲ್ಲ, ಅದು ಬರಿಬೋದು. ವೆಕ್ಟರ್ ನೀವು 3D ಅಂತೂ ಈಸಿನೇ ಇರ್ತೈತಿ. 3 ಮಾರ್ಕ್ಸಿನ ಒಂದು ಅದರ ಕಾರ್ಟೇಷಿಯನ್ ಫಾರ್ಮ, ಅಲ್ಜಿಬ್ರಿಕ್ ಫಾರ್ಮ ಅದು ಬರಿ ಅಂತೇಳಿ ಕೇಳ್ತಾನೆ. ಜಸ್ಟ್ ಪ್ರಾಕ್ಟೀಸ್ ಒಂದು ಪೇಪರ್ ಮೇಲೆ ತೊಗೊಂಡು ಮಾಡಲ್ ಕ್ವಶನ್ ಪೇಪರ್ಲೆ ಇಟ್ಕೊಂಡು ಬಿಡಿಸ್ಬಿಟ್ರೆ, ನೀವು ಮಾಡಲ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ಅಂದ್ರೆ ಆರಾಮಾಗಿ ನೀವು ಔಟ್ ಆಫ್ ತೆಗಿಬೋದು, ಆರಾಮಾಗಿ ಈಸಿ ಆಕೈತಿ. ಅದಾದ್ಮೇಲೆ ಲೀನಿಯರ್ ಪ್ರೋಗ್ರಾಮಿಂಗ್ ಅದ್ರಾಗ ಬರೋದು ಮೀನ್ಸ್ ಒಂದು ಗ್ರಾಫ್ ಬಂದು ಬಿಡ್ತೈತಿ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ 1 ಮಾರ್ಕ್ಸ್ ಜಸ್ಟ್ 6 ಮಾರ್ಕ್ಸಿನ ಒಂದು ಕೇಳಿಬಿಡ್ತಾನೆ. ಅದ್ರಾಗ ಏನಿಲ್ಲ, ಜಸ್ಟ್ ಗ್ರಾಫ್ ಸಾಲ್ವ್ ಮಾಡ್ಕೊಂಡು ಬಿಡೋದು. 1 ಮಾರ್ಕ್ಸಿನ 6 ಮಾರ್ಕ್ಸಿಂದ ಗ್ರಾಫ್ 10 ಮಾರ್ಕ್ಸಿಗೆ ಮೇನ್ ಅಂದ್ರೆ ಇದ್ರಾಗ ಒಂದು 6 ಮಾರ್ಕ್ಸಿನ ಒಂದು ಇದ್ರಾಗ ಕೇಳ್ತಾನೆ. ಮತ್ತು ಪ್ರೊಬಬಿಲಿಟಿ ಆಯ್ತು, ಓಕೆ. ಇಂಟಿಗ್ರೇಷನ್ ಒಂದು ಕೇಳ್ತಾನೆ, ಇಲ್ಲಾಂದ್ರೆ ಬಿಟ್ಟರೆ ಲೀನಿಯರ್ ಪ್ರೋಗ್ರಾಮಿಂಗ್ ಒಳಗೆ ಒಂದು ಕೇಳ್ತಾನೆ. ಸೊ ಇಂಟಿಗ್ರೇಷನ್ ಒಳಗೆ ನೀವು ಆರಾಮಾಗಿ ಈಸಿ ಬಿಡಿಸಿರ್ತೀರಿ. 6 ಮಾರ್ಕ್ಸಿನ ಒಂದು ಫಾರ್ಮುಲಾ ಇರ್ತದೆ, ಅದು ಡಿರೈವ್ ಮಾಡಿ ಅಂತ ಹೇಳಿ ಕೇಳಿರ್ತಾನೆ. ಅದನ್ನು ಬಿಟ್ಟು ಇದು ಗ್ರಾಫ್ ಯಾವ ಸೈಡ್ ಅಪ್ಪರ್ ಸೈಡ್ ಐತೋ ಇನ್ನರ್ ಸೈಡ್ ಐತೋ, ಶೇಡಿಂಗ್ ಯಾವ ಸೈಡ್ ಮಾಡಬೇಕು, XYZ ಕರೆಕ್ಟಾಗಿ ಪ್ಲೇನ್ ಹಾಕ್ಕೊಂಡು ಅದ್ರಾಗೆಲ್ಲ ಮೆನ್ಷನ್ ಮಾಡ್ಕೊಂಡು ಅದೆಲ್ಲ ಮಾಡಿದ್ರಿ ಅಂದರೆ ನೀವು ಇದು ಮಾಡ್ತೀರಿ ಲೀನಿಯರ್ ಪ್ರೋಗ್ರಾಮಿಂಗ್. ಇಲ್ಲಪ್ಪ ನಮಗೆ ಇದು ಟಫ್ ಆಕೈತಿ ಅಂದ್ರೆ ಇಂಟಿಗ್ರೇಷನ್ನೇ ಮಾಡ್ತೀವಿ ಅಂದ್ರೆ ಇಂಟಿಗ್ರೇಷನ್ ಮಾಡ್ಬೋದು. ಅದು ಈಸಿ ಐತಿ, ಎಲ್ಲ ಫಾರ್ಮುಲಾ ಬೇಸ್ಡ್ ಐತಿ ಇಂಟಿಗ್ರೇಷನ್. ಸೊ ಅದು ನೀವು ಮಾಡ್ಬೋದು. ಸೊ ಅದನ್ನಾದ್ಮೇಲೆ ಪ್ರೊಬಬಿಲಿಟಿ ಬರ್ತೈತಿ. ಪ್ರೊಬಬಿಲಿಟಿ 3 ಮಾರ್ಕ್ಸಿನ 2 ಬರ್ತಾವೆ. ಮೀನ್ಸ್ ಇವತ್ತೊಂದು ಕಾರ್ಡ್ ಅದಾವ, ಎಷ್ಟು ಬ್ಲ್ಯಾಕ್ ಅದಾವ, ಎಷ್ಟು ರೆಡ್ ಅದಾವು, ಎಷ್ಟು ಕ್ವೀನ್ ಅದ, ಕಿನ್ ಎಷ್ಟು ಅದ, ಪ್ರೊಬಬಿಲಿಟಿ ಎಷ್ಟು, ಈ ಥರ ಒಂದು 2 ಕ್ವಶನ್ ಕೇಳ್ತಾನೆ. ಸೊ ಅದು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಪ್ರೊಬಬಿಲಿಟಿ ಮೀನ್ಸ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಜಸ್ಟ್ ಒಂದು ಸ್ವಲ್ಪ ಟ್ರಿಕ್ ಯೂಸ್ ಮಾಡಿ ನೀವು ಮಾಡಿದ್ರಿ ಅಂದ್ರೆ ಆರಾಮಾಗಿ ನೀವು ಪ್ರೊಬಬಿಲಿಟಿ ಬಿಡಿಸ್ಬೋದು. ಸೊ ಇಷ್ಟಾದ್ಮೇಲೆ ಇನ್ನು ಮುಂದೆ ಬರೋದು ಏನಪ್ಪ ಅಂತಂದರೆ ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಎಕ್ಸಾಮ್ ಒಳಗೆ ಮೀನ್ಸ್ ಇವಾಗ ನೀವು ನೋಡ್ಬೋದು ಕ್ವಶನ್ ನಂಬರ್ 15 ಇರ್ತದೆ. ಸೊ ಕ್ವಶನ್ ನಂಬರ್ 15 ಹಾಕ್ತೀರಿ. 15 ಈ ಥರ ಹಾಕ್ಕೊಂಡು ಏನು ಮಾಡ್ತೀರಿ, ಕ್ವಶನ್ ನಂಬರ್ 15 ಹಾಕ್ಕೊಂಡು 16ನೇ ಕ್ವಶನ್ ನೋಡ್ತೀರಿ. ಇದೇನಾ ಅಂತ ಹೇಳಕ್ಕೆ ಹಂಗೆ ಸುಮ್ಮನೆ ಖಾತೆ ಬಿಡಿಸ್ಕೋತ ಹೋಗ್ತೀರಿ. ಸೊ ಬಿಡಿಸ್ಕೋತ ಹೋದಾಕರೆ ಕ್ವಶನ್ ನಂಬರ್ 15 ಆನ್ಸರ್ 16 ಆದ್ರೆ ಏನಾಕೈತಿ ಅಲ್ಲಿ ಎಕ್ಸಾಮ್ನಲ್ಲಿ ಗೊತ್ತಾಗ್ಬಿಡ್ತೈತಿ. ಸೊ ಇದೇನೋ ಒಂದು ಸಂಬಂಧ ಇಲ್ಲದಂಗೆ ಬರೆದ್ಬಿಟ್ಟಾನಲ್ಲ ಅಂತ ಹೇಳ್ತಾರೆ, ನಿಮಗೆ ಮಾರ್ಕಸ್ 0 ಹಾಕಿಬಿಡ್ತಾನೆ.
ಅಲ್ಲಿ ಯಾರೋ ನಿಮಗೆ ಮರ್ಸಿ ತೋರ್ಸಂಗಿಲ್ಲ, ಬಿಡಪ್ಪ ಹುಡುಗ ಕನ್ಫ್ಯೂಸ್ ಒಳಗೆ ಬರ್ತೈತೆ ಅಂತೇಳಿ ತೋರ್ಸಂಗಿಲ್ಲ. ಕರೆಕ್ಟಾಗಿ ಏನು ಬರೆಯಕತ್ತೀರ ಅನ್ನೋದು ನಿಮ್ಮ ತಲೆಯಾಗಿರ್ಬೇಕು, ಮೀನ್ಸ್ ಕರೆಕ್ಟಾಗಿ ಬರೀಬೇಕು. ಪ್ಲಸ್ ಇವಾಗ ಒಂದು MCQ ನೋಡ್ಬೋದು ನೀವು. MCQ ಒಂದೇದು ಐತಪ್ಪ MCQ. ಸೊ ಈ ಥರ ಹಾಕಿದ್ರಿ, ಆನ್ಸರ್ ಎಷ್ಟೈತಿ, ಎಷ್ಟು ಸೆಟ್ ರಿಲೇಷನ್ ಫಂಕ್ಷನ್ ಒಳಗೆ ಕೇಳ್ತಾನೆ ಒಂದೇ ಕ್ವಶನ್. ಸೊ ಎಷ್ಟು ಸೆಟ್ ಅದಾವ ಹಂಗೆ ಅಂತ ಹೇಳ್ತಾರೆ, ಮೀನ್ಸ್ ರಿಲೇಷನ್ ಏನೈತಿ ಫಂಕ್ಷನ್ ಹಿಂಗೆ ಅಂತ ಕೇಳಿದಾಗ ಸೊ ಹಿಂಗೆ ಆನ್ಸರ್ ಬರೀತೀನಿ 2 ಅಂತೇಳಿ. ಸೊ ಓಕೆ, ಇದು ಕರೆಕ್ಟ್ ಅಂತ ಹೇಳ್ಬೋದು. ಇನ್ನು 5 ಆದಮೇಲೆ ನೋಡಿದ್ರಿ, ಇವಾಗ ಕ್ವಶನ್ ನಂಬರ್ 1 ಹಾಕಿದ್ವಿ. ಓಕೆ, ಕ್ವಶನ್ ನಂಬರ್ 1 ಒಳಗೆ ABCD ಅಂತೇಳಿ 4 ಇರ್ತಾವೆ. ಸೊ ಅದ್ರಾಗ ಯಾವುದು A ಐತೆ ಆಪ್ಷನ್. ಸೊ A ಅಂತ ಹಾಕಿ ಈ ಥರ ರೌಂಡ್ ಮಾರ್ಕರು ಅಥವಾ ಈ ಥರ ಒಂದು ಸೈಡ್ ಬಾರ್ ಅಂತೇಳಿ ಹಾಕ್ಕೊಂಡು ಆನ್ಸರ್ ಏನೈತೆ ಅದೇನೋ ಎಕ್ಸೆಟ್ರಾ ಹಿಂಗೆ ಬರ್ದೆ ಅಂದ್ರೆ ಅದು ಓಕೆಪ್ಪ. ಇಲ್ಲ ಹಂಗೆ ಬರಲಿಲ್ಲ, ತಪ್ಪು ಬೇರೆ ಬರ್ದು, ಮೀನ್ಸ್ ಈಗ ಫಸ್ಟಿಗೆ 1ನೇ ಕ್ವಶನ್ ಐತಿ, ನಾ ಆನ್ಸರ್ A ಅಂತ ಬರ್ದೆ. ಸೊ ಇಲ್ಲ ಇತ್ತು ಕಾಟ್ ಹೊಡೆದೆ, B ಅಂತ ಬರ್ದೆ. ಸೊ ಇಲ್ಲ ಇದೂ ಅಲ್ಲ, ಕಾಟ್ ಹೊಡೆದೆ, C ಅಂತ ಬರ್ದೆ. ಹಾಂ ಇದು ಆನ್ಸರ್ ಅಂತೇಳಿ ಬರ್ದಂದ್ರೆ 0 ಮಾರ್ಕಸ್ ಕೊಡ್ತಾನೆ. ಯಾಕಂದ್ರೆ ಅಲ್ಲಿ ನೀವು ತಪ್ಪು ಬರೆಯಂಗಿಲ್ಲ, ನಿಮಗೆ ಕನ್ಫ್ಯೂಸ್ ಆಗ್ಬಿಡ್ತೈತಿ ಇದ್ರಾಗ ಯಾವ್ದು ನಾವು ಕನ್ಸಿಡರ್ ಮಾಡೋದು ಅಂತೇಳಿ. ನೀವು ರಾಂಗ್ ಮಾರ್ಕ್ ಹಾಕಿರ್ತೀರಿ, ಬಟ್ ಸ್ಟಿಲ್ ಏನು ಮಾಡ್ತಾರೆ, ಅವರಿಗೆ ನಿಮ್ಮ ಮಾರ್ಕಸ್ ಕಟ್ ಮಾಡೋದು ಇರ್ತೈತಿ ಇಂಟೆನ್ಷನ್, ನಿಮಗೆ ಮಾರ್ಕಸ್ ಕೊಡೋದಾಗಿರೋದಿಲ್ಲ. ಇದು ಮ್ಯಾಥ್ಸ್ ಐತಿ, ಪ್ರತಿಯೊಂದು ಕ್ಲಿಯರ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಪೇಪರ್ ಶೀಟ್ ಕರೆಕ್ಟಾಗಿ ಇರಬೇಕು. ಇದು ಆಯ್ತು. ಇಷ್ಟಾದಮೇಲೆ ಇನ್ನು ಮುಂದೆ ಹಾಗೆ ನೀವು ನೋಡ್ಕೊಂಡು ಬಂದ್ರೆ ಅಂದರೆ ಕರೆಕ್ಟಾಗಿ ಎಲ್ಲಿ ಹಿಂಗೆ ಕಾಟ್ ಹಾಕೋದಾಗಲಿ ಮೀನ್ಸ್ ಹಾಗೇನೋ ಮಾಡಬಾರ್ದು. ಎಷ್ಟು ಪೇಪರ್ ನೀಟ್ ಇರ್ತಿಲ್ಲ ಅಷ್ಟು ನಿಮಗೆ ಮಾರ್ಕ್ಸ್ ಅದಾವ ಅಂತ ತಿಳ್ಕೊರಿ. ಯಾಕಂದ್ರೆ ಮ್ಯಾಥ್ಸ್ ಪೇಪರ್, ಮ್ಯಾಥ್ಸ್ ಟೀಚರ್ ಆಗಲಿ ಅವ್ರು ಯಾರೋ ನಿಮಗೆ ಮೀನ್ಸ್ ನೀಟ್ ಇದ್ದವ್ರಿಗೆ ಭಾಳ ವ್ಯಾಲ್ಯೂ ಐತಿ. ನೀಟಾಗಿ ಬರೀಬೇಕು, ಕರೆಕ್ಟಾಗಿ ಒಂದೊಂದು ಆನ್ಸರ್, ಕ್ವಶನ್ ಯಾವ ಕ್ವಶನಿಗೆ ಯಾವ ಆನ್ಸರ್ ಬರೆಯಕತ್ತೀರ ಅನ್ನೋದು ತಲೆಯಾಗಿರ್ಬೇಕು. ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬರೀಬೇಕು. ಅಂದ್ರೆ ಮಾತ್ರ 80ಕ್ಕೆ 80 ಬರ್ತಾವೆ. ಇಲ್ಲರಿ ನಮಗೆ ಪಾಸ್ ಆದ್ರೆ ಸಾಕು ಅಂದ್ರೆ ಹ್ಯಾಂಗೆ ಬೇಕಾದಂಗೆ ಬರೀರಿ, ಅಂದ್ರೆ ಪಾಕ್ಷಿ ಮಾರ್ಕಸ್ ಬರೀರಿ. 80ಕ್ಕೆ 80 ಬೇಕಂದ್ರೆ ಮಾಡಲ್ ಕ್ವಶನ್ ಪೇಪರ್ ಅಂದ್ರೆ ಇದೊಂದು ಮಾಡಲ್ ಕ್ವಶನ್ ಪೇಪರ್ ಇರ್ತಿಲ್ಲ. ಸೊ ಅದು ಭಾಳಷ್ಟು ಸಾಲ್ವ್ ಮಾಡಬೇಕು, ಮೀನ್ಸ್ ಭಾಳ ಒಂದು 4-5 ಸಾಲ್ವ್ ಮಾಡಿರಿ. ಹೆಂಗೆ ಬರ್ತಾವೆ ಕ್ವಶನ್ ಅಂತೇಳಿ ನಿಮಗೆ ಒಂದು ಐಡಿಯಾ ಬರ್ತೈತಿ. ಸೊ ನೀವು ಅವಾಗ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಮಾಡಲ್ ಕ್ವಶನ್ ಪೇಪರ್ ಐತಿ. ಮಾಡಲ್ ಕ್ವಶನ್ ಪೇಪರ್ ಆದಮೇಲೆ ಒಂದು ಈ ಥರ ಒಂದು ಬ್ಲೂ ಪ್ರಿಂಟ್ ಇರ್ತೈತಿ, ನಾನು ನಿಮಗಲ್ಲಿ ತೋರ್ಸಕತ್ತೀನಿಲ್ಲ. ಸೊ ಈ ಥರ ಒಂದು ಬ್ಲೂ ಪ್ರಿಂಟ್, ಈ ಒಂದು ಬ್ಲೂ ಪ್ರಿಂಟ್ ಏನೈತಿಲ್ಲ, ಈ ಥರ ಒಂದು ಬ್ಲೂ ಪ್ರಿಂಟ್ ತೊಗೊಂಡಿಟ್ಕೊಂಡು ಈ ಚಾಪ್ಟರಿಂದ ಇಷ್ಟು ಬರ್ತದಪ್ಪ, ಸುಮ್ಮನೆ ಕಟ್ ಮಾಡ್ದಂಗೆ ಎಲ್ಲ ಮಾಡೋದಲ್ಲ. ಈ ಚಾಪ್ಟರಿಂದ ಈ ಕಾನ್ಸೆಪ್ಟ್ನಲ್ಲಿ ಇದು ಬರ್ತೈತಿ ಅಂದ್ರೆ ಆ ಕಾನ್ಸೆಪ್ಟ್ನಲ್ಲೇ ಬಿಡಿಸೋದು ಅಂದ್ರೆ ಈಸಿ ಆಕೈತಿ. ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ ಭಾಳ ಹೆಲ್ಪ್ ಆಕೈತಿ. ಅದಕ್ಕೆ ಎಷ್ಟು ನೋಡ್ಕೊಳ್ಳಿ, 3 ಮಾರ್ಕ್ಸಿಂದಾಗಲಿ 4 ಮಾರ್ಕ್ಸಿಂದಾಗಲಿ 5 ಮಾರ್ಕ್ಸಿಂದಾಗಲಿ 6 ಮಾರ್ಕ್ಸಿಂದಾಗಲಿ ಈಸಿಯಾಗಿರ್ತಾವೆ. ಜಸ್ಟ್ ಬರೀ ಪ್ರಾಕ್ಟೀಸ್ ಮಾಡೋದು, ಪ್ರಾಕ್ಟೀಸ್ ಮ್ಯಾಥ್ಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಪ್ರಾಕ್ಟೀಸ್ ಮಾಡಿರಿ, ನೀವು 80ಕ್ಕೆ 80 ತೊಗೋತೀರಿ. ಇಷ್ಟು ಹೇಳಿ ಇವತ್ತೊಂದು ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಂತ. ಹಂಗಾಗಿ ನಿಮ್ಮ ಎಲ್ಲ ದೋಸ್ತರಿಗೂ ಶೇರ್ ಮಾಡಿರಿ, ಇದು ಮಾಡ್ರಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.